ಫೈನಾನ್ಸ್ ಸುಗ್ರೀವಾಜ್ಞೆಗೆ ರಾಜ್ಯಪಾಲರ ಅಂಕಿತ ವಿಚಾರ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಾವು ಮೊದಲು ಸುಗ್ರೀವಾಜ್ಞೆ ಕಳಿಸಿದ್ವಿ, ಆಗ ರಾಜ್ಯಪಾಲರು ಕೆಲ ಪ್ರಶ್ನೆಯನ್ನ ಕೇಳಿದ್ರು. ಸರ್ಕಾರ ರಾಜ್ಯಪಾಲರ ಪ್ರಶ್ನೆಗೆ ಉತ್ತರಿಸಿದೆ. ಈಗ ಪರಿಶೀಲಿಸಿ ರಾಜ್ಯಪಾಲರು ಒಪ್ಪಿಗೆ ಕೊಟ್ಟಿದ್ದಾರೆ. ತಕ್ಷಣ ಅದು ಜಾರಿಗೆ ಬಂದಿದೆ ಅಂತ ಪರಮೇಶ್ವರ್ ಹೇಳಿದ್ದಾರೆ. ಸುಗ್ರೀವಾಜ್ಞೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿರೋದು. ನಾವು ಮೊದಲು ಸುಗ್ರೀವಾಜ್ಞೆಯನ್ನ ಕಳಿಸಿದ್ವಿ, ಆಗ ರಾಜ್ಯಪಾಲರು ಕೆಲ ಪ್ರಶ್ನೆಯನ್ನ ಕೇಳಿದ್ರು. ಸರ್ಕಾರ ರಾಜ್ಯಪಾಲರ ಪ್ರಶ್ನೆಗಳಿಗೆಲ್ಲ ಉತ್ತರವನ್ನು ಕೂಡ ನೀಡಿತ್ತು. ಈಗ ಕಂಪ್ಲೀಟ್ ಆಗಿ ಪರಿಶೀಲನೆ ಎಲ್ಲ ನಡೆಸಿ ರಾಜ್ಯಪಾಲರು ಒಪ್ಪಿಗೆ ಕೊಟ್ಟಿದ್ದಾರೆ. ತಕ್ಷಣ ಅದು ಜಾರಿಗೆ ಬಂದಿದೆ ಅಂತ ಪರಮೇಶ್ವರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸುಗ್ರೀವಾಜ್ಞೆ ಅಂಕಿತ ಬಿದ್ದಿದೆ ಅನ್ನೋದಾದ್ರೂ ಯಾವಾಗಿಂದ ಜಾರಿಗೆ ಬರುತ್ತೆ ಅನ್ನೋದೊಂದು ಪ್ರಶ್ನೆ ಇತ್ತು. ಅದಕ್ಕೆ ತಕ್ಷಣವೇ ಜಾರಿಗೂ ಬಂದಿದೆ ಅನ್ನುವಂಥ ವಿಚಾರವನ್ನ ಹೇಳಿದ್ದಾರೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಮೊದಲು ಕಳಿಸಿದಾಗ ಕೆಲವು ಪ್ರಶ್ನೆಗಳನ್ನ ಕೇಳಿದ್ರು. ಆ ಪ್ರಶ್ನೆಗಳಿಗೆ ಸರ್ಕಾರ ಉತ್ತರ ಕೊಟ್ಟಿದೆ. ಅದನ್ನೆಲ್ಲ ಪರಿಶೀಲನೆ ಮಾಡಿಸಿ ಇವತ್ತು ಅವರು ಅಪ್ರೂವ್ ಮಾಡಿದ್ದಾರೆ. ತತ್ಕ್ಷಣ ಅದು ಜಾರಿಗೆ ಬರುತ್ತೆ. ಯಾರು ಈ ಮೈಕ್ರೋ ಫೈನಾನ್ಸ್ನಲ್ಲಿ ಜನಗಳಿಗೆ ಮೋಸ ಮಾಡ್ತಾರೆ ಮತ್ತು ಜನಗಳಿಗೆ ಒತ್ತಾಯ ಮಾಡೋದಾಗಲಿ, ಅವ್ರ ಮನೆಗೆ ಹೋಗಿ ಅವರ ವಸ್ತುಗಳನ್ನೆಲ್ಲ ತೊಗೊಂಡು ಬರೋದಾಗಲಿ ಅಥವಾ ಮನೆಗೆ ಬೀಗ ಹಾಕೋದಾಗಲಿ, ಈ ರೀತಿ ಏನು ನಡೀತಾ ಇತ್ತು. ಅದರಿಂದ ಆತ್ಮಹತ್ಯೆಗಳಾಗ್ತಾಯಿತ್ತು, ಊರು ಬಿಟ್ಟು ಹೋಗ್ತಾಯಿದ್ರು. ಈ ರೀತಿ ಎಲ್ಲ ಏನು ನಡೀತಾ ಇತ್ತು, ಅದ್ರ ಬಗ್ಗೆ ಇವತ್ತೇನು ನಾವು ಆರ್ಡಿನೆನ್ಸ್ನಲ್ಲಿ ಪನಿಷ್ಮೆಂಟ್ ಆಗಲಿ ಅಥವಾ ಬೇರೆ ಬೇರೆ ಪ್ರೊವಿಷನ್ಸ್ ಮಾಡ್ಕೊಂಡಿದ್ದೋ ಅದನ್ನೆಲ್ಲ ಅಂಕಿತ ಹಾಕಿದ್ದಾರೆ ರಾಜ್ಯಪಾಲರು. ಕೆಲವು ಕಂಡೀಷನ್ಸ್ಗಳನ್ನ ಕೂಡ ಅವರು ಅದರಲ್ಲಿ ತೋರಿಸಿದ್ದಾರೆ ಅಂತೇಳಿ ನಾನಿನ್ನೂ ಕೂಡ ನೋಡಿಲ್ಲ ಅದನ್ನು. ಆದರೆ ಅದನ್ನೆಲ್ಲವನ್ನು ಕೂಡ ನಾವು ಗಮನದಲ್ಲಿ ಇಟ್ಕೊಂಡೇ ಈ ಕಾನೂನನ್ನು ಮಾಡೋದಕ್ಕೆ ಹೊರಟಿದ್ದೇವೆ. ಮೊದಲು ಕಳಿಸಿದಾಗ ಕೆಲವು ಪ್ರಶ್ನೆಗಳನ್ನು ಕೇಳಿದರು. ಆ ಪ್ರಶ್ನೆಗಳಿಗೆ ಸರ್ಕಾರ ಉತ್ತರ ಕೊಟ್ಟಿದೆ.